ಸ್ನೇಹಿತರೆ, ಕರ್ಮ ರಿಟರ್ನ್ಸ್ ಅಂತ ಒಂದು ಗಾದೆ ಇದೆ. ಅದು ಈಗ ಕಲಿಯುಗದಲ್ಲಂತೂ ಅದು ಹೇಗೆ ಆಗಿದೆ ಅಂದರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ದಿನ ಹಿಂದೆ ನಾವು ಮಾಡಿದಂಥ ಒಂದು ವಿಡಿಯೋ ತಮಿಳುನಾಡಿನಲ್ಲಿ ಉದಯನಿಧಿ ಮಾರನ್ ಕೊಟ್ಟಂಥ ಸದನದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟು, ಅದಕ್ಕೆ ಪ್ರತಿಕ್ರಿಯಿಸಿದಂಥ CM ಜೋಸೆಫ್ ವಿಜಯ್ ಇವರ ಬಗ್ಗೆ ಮಾತಾಡಿದ್ದು ನನಗನ್ಸುತ್ತೆ ತಮಿಳುನಾಡಿನಲ್ಲಿ ನಮ್ಮ ಸನಾತನ ಹಿಂದೂ ಬಾಂಧವರೆಲ್ಲ ಎಚ್ಚೆತ್ಕೊಂಡಿದ್ದಾರೆ. ನಮಸ್ಕಾರ, ನಾನು ಪ್ರಭಾಕರ್. ಮತ್ತೊಮ್ಮೆ ನನ್ನ ಅನಿಸಿಕೆ, ನನ್ನ ವಿಚಾರ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ಈಗಷ್ಟೇ ಒಂದು ವಿಡಿಯೋ ನೋಡಿದೆ ನಾನು. ಉದಯನಿಧಿ ಮಾರನ್ ಚಿತ್ರಕ್ಕೆ ತಮಿಳುನಾಡಿನಲ್ಲಿ ಎಲ್ಲ ಹಿಂದೂ ಬಾಂಧವರು ಚಪ್ಪಲಿ ತೊಗೊಂಡು ಹೊಡಿತಾ ಇದ್ದಾರೆ. ಪೊಲೀಸವರು ತಡಿತಾ ಇದ್ರು ಕೂಡ ಅವರು ಅದನ್ನು ಬಿಡ್ತಾ ಇಲ್ಲ. ಕೆಲವೊಂದು ಕಡೆ ಅಂತೂ ಅವನ್ನ ಮನೆ ಮುಂದೆ ಫುಡ್ ಟ್ರಕ್ ಥರ ಹಾಕ್ಕೊಂಡು ಹಿಂದೂಗಳೆಲ್ಲ ಅದನ್ನು ತುಳ್ಕೊಂಡು ಓಡಾಡ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ಮಂದಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು, ಪವನ್ ಕಲ್ಯಾಣ್ ಅವರು, ಆಮೇಲೆ ದೊಡ್ಡ ದೊಡ್ಡ ಗುರುಗಳು ಕೂಡ ಇದ್ರ ಹೇಳಿದ್ದಾರೆ. ಶೃಂಗೇರಿ ಸ್ವಾಮಿಗಳು ಕೂಡ ಇದ್ರ ಬಗ್ಗೆ ಒಂದು ಟೀಕೆಯನ್ನು ಮಾಡಿದ್ದಾರೆ. ಸನಾತನ ಹಿಂದೂ ಧರ್ಮನ ಯಾರು ಅಳಿಸೋಕ್ಕಾಗಲ್ಲ. ಒಬ್ಬರಂತೂ ಹೇಳಿದ್ದಾರೆ, ನೀನು 7 ಪೀಳಿಗೆಗಳು ಬಂದ್ರೂ 7 ಪೀಳಿ ಆಯಾ ತೋ ಬಿ ಕುಚ್ ನೈ ಕರ್ ಸಕ್ತೆ. ಸೊ ಈ ಥರ ಎಲ್ಲ ಪ್ರತಿಕ್ರಿಯಿಸಿ ಬಂದಿದೆ. ಬಹಳ ಸಂತೋಷ ಆಗುತ್ತೆ. ನಮ್ಮ ಸನಾತನ ಹಿಂದೂಗಳು ಒಗ್ಗಟ್ಟಾಗಿದ್ದರೆ ಏನು ಸಾಧನೆ ಮಾಡ್ಬೋದು ಅಂತ ನೋಡಿ ಸಂತೋಷ ಆಗುತ್ತೆ, ಕೇಳಿ ಸಂತೋಷ ಆಗುತ್ತೆ. ಅದನ್ನು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಇವರ ಆಟ ಎಲ್ಲ ನಮ್ಮ ಮುಂದೆ ನಡೆಯಲ್ಲ. ಇವರು ಬೇಳೆ ಏನು ಬೈಸ್ಕೊಳ್ತಾ ಇದ್ದಾರಲ್ಲ, ಇದು ಇಷ್ಟು ದಿನ ಮಾಡಿದ್ದಾಗೋಯ್ತು. ಇನ್ನೇನು ಸಾಧ್ಯ ಇಲ್ಲ. ಇನ್ನೇನೇ ಇದ್ರೂ ನಮ್ಮದೇ ಹವಾ ಅದೇ ನಡೆಯೋದಷ್ಟೆ. ಇವರು ಬಾಯಿ ಮುಚ್ಕೊಂಡಿದ್ದರೆ ಬದುಕ್ತಾರೆ, ಇಲ್ಲ ಅಂದರೆ ಸರ್ವನಾಶ ಆಗ್ತಾರೆ. ಸನಾತನ ಹಿಂದೂ ಧರ್ಮ ಸರ್ವನಾಶ ಆಗಲ್ಲ, ಇವರುಗಳು ಸರ್ವನಾಶ ಆಗ್ತಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರೂ ಪ್ರತಿಕ್ರಿಯಿಸಿದ್ದಕ್ಕೆ, ಎಲ್ಲರೂ ನನಗೆ ಸಹಮತ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.